ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಇತ್ತೀಚೆಗೆ ಕೇಂದ್ರದ 8ನೇ ವೇತನ ಆಯೋಗದ ಸುದ್ದಿ ಭಾರಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಈ ಬಾರಿ ಕೇಂದ್ರ ಸರ್ಕಾರಿ ನೌಕರರ ಸಂಬಳ ಎಷ್ಟು ಹೆಚ್ಚಾಗುತ್ತೆ ಎನ್ನುವ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಯಾರ ಸಂಬಳ ಎಷ್ಟು ಹೆಚ್ಚಾಗುತ್ತೆ ಎನ್ನುವ ಲೆಕ್ಕಾಚಾರದಲ್ಲಿ ಕೇಂದ್ರ ಸರ್ಕಾರದ ನೌಕರರು ಇದ್ದಾರೆ. ಎಲ್ಲರೂ ಉತ್ತಮ ಹೈಕ್ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ತಜ್ಞರು ಸಂಭವ್ಯ ಫಿಟ್ಮೆಂಟ್ ಅಂಶದ ಆಧಾರದ ಮೇಲೆ ಎಷ್ಟು ಸ್ಯಾಲರಿ ಹೆಚ್ಚಾಗಬಹುದು ಅನ್ನೋ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರಿ ನೌಕರರ ಸ್ಯಾಲರಿ ಎಷ್ಟು ಹೆಚ್ಚಾಗಬಹುದು ಅಂತ ನೋಡೋದಾದರೆ, ಇತ್ತೀಚೆಗೆ ಆಂಬಿಟ್ ಕ್ಯಾಪಿಟಲ್ ಮತ್ತು ಕೊಟ್ಯಾಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟಿ ಸಂಶೋಧನಾ ವರದಿ ರಿಲೀಸ್ ಆಗಿದೆ. ಈ ರಿಸರ್ಚ್ ಪ್ರಕಾರ ಸಿಬ್ಬಂದಿ ವೇತನ 13% -34% ಹೆಚ್ಚಾಗಬಹುದು ಅಂತ ಅಂದಾಜಿಸಲಾಗಿದೆ. ಅಷ್ಟೇ ಅಲ್ಲ, ಸ್ಯಾಲರಿ ರಿವೈಸ್ ಮಾಡಲು ಫಿಟ್ಮೆಂಟ್ ಅಂಶ 1.83ರಿಂದ 2.46 ನಡುವೆ ಇರಬಹುದು ಅಂತ ಹೇಳಲಾಗಿದೆ. ಇದರರ್ಥ ಫಿಟ್ಮೆಂಟ್ ಅಂಶ 1.83 ಇದ್ರೆ ವೇತನ 14% ಹೆಚ್ಚಾಗಲಿದೆ. ಒಂದು ವೇಳೆ ಫಿಟ್ಮೆಂಟ್ ಅಂಶ 2.15ರಷ್ಟಿದ್ರೆ ಸಂಬಳ 34% ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ. ವೇತನ ಹೆಚ್ಚಳದ ಲೆಕ್ಕಾಚಾರ ಹೇಗೆ ಅಂತ ನೋಡೋದಾದ್ರೆ, ಫಿಟ್ಮೆಂಟ್ ಅಂಶವು ಯಾವಾಗಲೂ ಅಸ್ತಿತ್ವದಲ್ಲಿರೋ ಮೂಲ ವೇತನವನ್ನು ಪರಿಗಣಿಸುತ್ತೆ. ಫಾರ್ ಎಕ್ಸಾಂಪಲ್, 8ನೇ ವೇತನ ಆಯೋಗ 2.57ರ ಫಿಟ್ಮೆಂಟ್ ಅಂಶ ಸೂಚಿಸೋದಾದರೆ ಕನಿಷ್ಠ ಮೂಲ ವೇತನ 7,000 ರೂಪಾಯಿಯಿಂದ 18,000ಕ್ಕೆ ಹೆಚ್ಚಾಗಲಿದೆ ಅಂತ ಹೇಳ್ಬೋದು. ಸಂಬಳ 1 ಲಕ್ಷ ಇದ್ರೆ ಎಷ್ಟು ಹೆಚ್ಚಾಗಬಹುದು ಅಂತ ನೋಡೋದಾದರೆ, ಸದ್ಯ ಕೇಂದ್ರ ಸರ್ಕಾರಿ ನೌಕರರ ಸಂಬಳ 1 ಲಕ್ಷ ಇದ್ರೆ 8ನೇ ವೇತನ ಆಯೋಗದ ಅನುಷ್ಠಾನದ ನಂತರ ಎಷ್ಟು ಹೆಚ್ಚಾಗಬಹುದು ಅಂತ ನೋಡೋಣ. ಮೂಲ ವೇತನ 1 ಲಕ್ಷ ಇದ್ರೆ ಇದರಲ್ಲಿ HRA 24% ಇರುತ್ತೆ, ಅಂದರೆ 24,000. ಇನ್ನು TA 4,320 ರೂಪಾಯಿ ಆಗಲಿದೆ. DA 55%, ಅಂದರೆ 55,000 ಇರಲಿದೆ. ಒಟ್ಟು ಸಂಬಳ 1,83,320 ರೂಪಾಯಿ ಆಗಲಿದೆ. ಇದು ಮಿನಿಮಮ್ ಸಂಬಳ ಹೆಚ್ಚಳ ಅನ್ಬೋದು. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು 8ನೇ ವೇತನ ಆಯೋಗದ ರಚನೆಗಾಗಿ ಕಾಯ್ತಾ ಇದ್ದಾರೆ. ಆದರೆ ಅದು ಜಾರಿಗೆ ಬರುವ ಮುನ್ನವೇ 7ನೇ ವೇತನ ಆಯೋಗದಡಿ DA ಹೆಚ್ಚಳವಾಗುವ ಸಾಧ್ಯತೆ ಇದೆ ಎನ್ನುವ ಸುದ್ದಿ ಕೂಡ ಇದೆ. ಇದು ನೌಕರರ ಬಂಡವಾಳದ ಹಣಕಾಸು ಸಹಾಯಕ್ಕೆ ಒಂದು ದೊಡ್ಡ ಪ್ರೋತ್ಸಾಹವಾಗಿದೆ ಅನ್ಬೋದು. ಆದರೆ ಇದು ಇನ್ನೂ ಅಧಿಕೃತವಾಗಿ ಘೋಷಿಸಲ್ಪಡಬೇಕಾಗಿದೆ. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸರ್ಕಾರದ ಪಿಂಚಣಿದಾರರು ಸರ್ಕಾರದಿಂದ ಹೊಸ ಆದೇಶಗಳಿಗಾಗಿ ಕಾಯಬೇಕಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.